ನಮಸ್ಕಾರ ರೀಪ ಎಲ್ಲರಿಗೂ. ಅಂತೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಖಚಿತ ಅನ್ನೋದು ಮಾಹಿತಿ ಈ ಖಡಕ ಜವಾರಿ ಕಾಕಾಗ ಬಂದೈತೆ ಅಂದಮೇಲೆ ಆ ಸುದ್ದಿ ಹೇಳ್ಬೇಕಲ್ರಿ. ನೀವು ಭಾಳ ಕುತೂಹಲದಿಂದ ನೋಡ್ತಿರ್ತೀರಿ ಕಾಕಾ ಸುದ್ದಿ ಏನತನ್ನ ಇವತ್ತಂಥೇಳಿ ಭಾಳ ಪ್ರೀತಿ ಅಭಿಮಾನದಿಂದ ನೋಡ್ತೀರಿ. ರಾಜ್ಯಾದ್ಯಂತ ಕಾಕಾನ ಸುದ್ದಿ ಬರಲಿಲ್ಲ ಅಂದ್ರೆ ಖಡಕ ಜವಾರಿ ಕಾಕಂದು ಹಚ್ಚೋ ಏನು ಹೇಳ್ಯಾನ ಅಂತೀರಿ. ಆ ಪ್ರೀತಿ ಏನು ಕೊಡ್ತೀರಿ, ನಿಮ್ಗೆ ಒಳ್ಳೆಯ ಸುದ್ದಿ ಕೊಡ್ಬೇಕಲ್ರಿ. ಸುಭದ್ರ ಕರ್ನಾಟಕ, ಸ್ವಚ್ಛ ಕರ್ನಾಟಕ, ಭದ್ರ ಕರ್ನಾಟಕ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇವತ್ತು ಎಷ್ಟೋ ರಾಜಕೀಯ ಪಕ್ಷಗಳು ಕರ್ನಾಟಕ ರಾಜ್ಯದ ಮೇಲೆ ಕಣ್ಣು ಏಕೆ? ಫಲವತ್ತಾದ ಇಲ್ಲಿ ಭಾಳ ದೊಡ್ಡ ಬಿರಿಯಾನಿ ಇದ್ದಂಗೆ ಐತ್ರಿ ಕರ್ನಾಟಕ. ಕರ್ನಾಟಕದ ಮೇಲೆ ಭಾಳ ಕಣ್ರಿ. ಹೆಂಗರೆ ಮಾಡಿ ಇಲ್ಲಿ ಒಟ್ಟು 2 ಪಂಗಡ ಮಾಡಿ 2 ವಿಂಗಡಣೆ ಮಾಡಿ ಇದನ್ನು ಹೆಂಗೆ ಸತ್ಯಾನಾಶ ಮಾಡ್ಬೇಕನ್ನೋದು ಈ ವಿರೋಧಿಗಳ ಚಟುವಟಿಕೆಗಳು ಏನೇನು ನಡೆದಾವ ಅನ್ನೋದು ಈಗ ಏನು ಗ್ರಹಚಾರ ಬಂದೈತಿ ಗೊತ್ತಿಲ್ಲ. ಸಂಕ್ರಾಂತಿ ನಂತರ ಎಲ್ಲ ಪಕ್ಷಗಳಿಗೂ ಇವತ್ತು ಬರಸಿಡಿಲಿನಂತೆ ಅವರವರಲ್ಲೇ ಕಚ್ಚಾಡ್ಕೋತ ಹೊಂಟಾರ. ಭಾರತೀಯ ಜನತಾ ಪಕ್ಷದಲ್ಲಿ 4 ಬಾಗಿಲು 4 ಮುಖಗಳು. ಅವ ಬಂದ್ರೆ ಅವನ ಮುಖ ನೋಡುವಲ್ಲ, ಇವನು ಬಂದ್ರೆ ಇವನ ಮುಖ ನೋಡುವಲ್ಲ. ಅದರಲ್ಲಿ ಕಾಂಗ್ರೆಸ್ದಲ್ಲಿಯೂ ಸಹಿತ ಈಗ ಒಳಬೇಗುದಿ ಹೊರಗೆ ಬಂದೈತಿ. ಅದು ನಿಜಾಂಶ ಮತ್ತು ಸತ್ಯಾಂಶಗಳು ಆಯಾ ಶಾಸಕರು ಹೇಳಕತ್ತಾರ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಯಾರು ಕುಣ್ತಾರ ಆ ಕುರ್ಚಿ ಮೇಲೆ ಗೊತ್ತೈತೇನ್ರಿ? ಮಕ್ಕಾ ಮದೀನಾದಾಗ ಪ್ರದರ್ಶನ ಮಾಡ್ಯಾರ್ರಿ, ಕುಂಭಮೇಳದಾಗ ಪ್ರದರ್ಶನ ಮಾಡ್ಯಾರ. ಆ ವ್ಯಕ್ತಿ ಯಾರು ಮುಖ್ಯಮಂತ್ರಿ ಆಗುವಂಥ ಸ್ಥಾನ ಕುರ್ಚಿ ಅಲಂಕಾರ ಮಾಡುವಂಥ ಅವನೆಂಥ ಶಾಸಕ, ಅವನೆಂಥ ಮಂತ್ರಿ ಆ ಸಿಂಹಾಸನ ಮೇಲೆ ಕೂಡುವಂಥ ಅವನ್ಯಾರು ಅನ್ನುವ ಕುತೂಹಲ ನಿಮಗೆ ಭಾಳ ಬರ್ತಿರಬೇಕು. ಭಾಳಷ್ಟು ಸಿಂಪಲ್ ರಾಜಕಾರಣಿ ಕೈಯಾಗ ಗಡ್ಯಾರಿಲ್ಲ, ಕಾಲಾಗ ಸ್ಲೀಪರ್ ಹಾಕೊಂಡು ಇವತ್ತು ರಾಜ್ಯ ಸಂಚಾರ ಮಾಡ್ತಾನೆ. ಸಾಮಾಜಿಕ ಚಟುವಟಿಕೆ ಮೇಲೆ ಮಕ್ಕಳ ಜೊತೆ ಇವತ್ತು ಜಾಗೃತಿ ಮೂಡಿಸ್ಯಾನ. ಜಾತ್ಯತೀತ ವ್ಯಕ್ತಿ, ಸಮಾಜವಾದಿ, ಲೋಹಿಯಾವಾದದ ತತ್ವ ಸಿದ್ಧಾಂತದೊಂದಿಗೆ ಇವತ್ತು ರಾಜ್ಯದ ಕರ್ನಾಟಕದ ಸಿಂಹಾಸನದ ಮೇಲೆ ಕುಂಡಾಕ ಹೊಂಟಾನ. ಯಾರನ್ನೋದು ಗೊತ್ತಾತಲ್ರಿ? ಮನುಷ್ಯನಾಗ ಅಂದಿರ್ಬೇಕು ನೀವು. ಭಾಳ ದಿವಸದ ಕನಸೈತೋ ಕಾಕ ಇದ. ನಮಗೆ ಭಾಳ ಆಸೆ ಐತಿ ಆ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು. ನಮ್ಮ ಸುಖ ದುಃಖ ನೋಡ್ತಾನ, ರಾಜ್ಯಕ್ಕೆ ಒಂದು ಒಳ್ಳೆಯ ಪರ್ವ ಪ್ರಾರಂಭ ಮಾಡ್ತಾನ. ಆ ಸಿಂಹಾಸನ ಮೇಲೆ ಕೂಡುವಂಥ ವ್ಯಕ್ತಿ ಅವನೇ ಯೋಗ್ಯ ಅಂತೇಳಿ ಅನೇಕ ಅಭಿಷೇಕಗಳು ದೇವರು ದರ್ಗಾಗಳಲ್ಲಿ, ಕುಂಭಮೇಳಗಳಲ್ಲಿ, ಹಜ್ ಯಾತ್ರೆಯಲ್ಲಿಯೂ ಸಹಿತ ಅವನೇ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಭಾವನೆಗಳು ನಿಮ್ಮ ಏನದಾವಾದ ಕಾಲ ಕೂಡಿ ಬಂದೈತ್ರಿ. ಸಿದ್ದರಾಮಯ್ಯ ಈಗ ತಕ್ಷಣ ಆ ಕುರ್ಚಿ ಬಿಟ್ಟು ತನ್ನ ಪಟ್ಟ ಶಿಷ್ಯನಿಗೆ ಆ ಕುರ್ಚಿ ಕೊಡ್ತಾನ. ಆ ಶಿಷ್ಯ ಯಾರು? ಆ ಶಿಷ್ಯ ಯಾರೂ ಅಲ್ಲ, ಮನೆ ಮಾತಾಗಿರುವಂಥ ಮಗನ ಸಹಿತ ತೆಗೆದುಕೊಂಡು ರಾಜ್ಯದ ರಾಜಕಾರಣದಲ್ಲಿ ಮಿಂಚಿನ ಸಂಚಾರ ಮಾಡಿ ಜಾಗೃತಿ ಮೂಡಿಸುವಂಥ ಅವನೇ ಸತೀಶ್ ಜಾರಕಿಹೊಳಿ. ಅಂದ ತಕ್ಷಣ ಎಷ್ಟೊಂದು ಹುಬ್ಬೇರಿಸ್ತೀರಿ, ಎಷ್ಟೊಂದು ಖುಷಿ ಪಡ್ತೀರಿ. ಆ ನಾಯಕನ ಮೇಲೆ ಅಷ್ಟ್ಯಾಕೆ ಪ್ರೀತಿ? ಆ ನಾಯಕ ಸುಳ್ಳು ಹೇಳೋದಿಲ್ಲ, ಆ ನಾಯಕ ವಂಚನೆ ಮಾಡೋದಿಲ್ಲ, ಆ ನಾಯಕ ಯಮಾರಿಸೋದಿಲ್ಲ, ಆ ನಾಯಕ ಏನೋ ಕೆಲಸ ಮಾಡ್ತಾನಂತೇಳಿ ಆಶ್ವಾಸನೆ ಕೊಡುವುದಿಲ್ಲ. ಆ ನಾಯಕನಲ್ಲಿ ಒಳ್ಳೆಯ ಗುಣ ಐತಿ, ಹೃದಯವಂತಿಕೆ ಐತಿ, ಎಲ್ಲರೂ ನಮ್ಮವರು ಅನ್ನುವ ಮನೋಭಾವನೆ ಆ ನಾಯಕನಲ್ಲಿ ಐತಿ. ಅಂದಮೇಲೆ ಅದರ ಸಲುವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಸತೀಶ್ ಜಾರಕಿಹೊಳಿ ಇನ್ನು 2 ತಿಂಗಳಲ್ಲಿ ಪ್ರಮಾಣ ವಚನ ತಗೋತಾರ. ಕರ್ನಾಟಕ ರಾಜ್ಯದ ಜನತೆ ನೋಡ್ತೈತಿ, ದೇಶ ನೋಡ್ತೈತಿ. ಜಗತ್ತಿನ ಅಭಿಮಾನಿಗಳು ಇವತ್ತು ವಿಧಾನಸೌಧದ ಮುಂದೆ ಹಾಕಿದಂಥ ಭವ್ಯ ಮಂಟಪದಲ್ಲಿ ರಾಜ್ಯಪಾಲ ಪ್ರಮಾಣ ವಚನ ಮಾಡುವಂಥ ದೃಶ್ಯವನ್ನು ನೀವು ಕಣ್ಣಾರೆ ನೋಡ್ತೀರಿ. ಆ ಕನಸು ಇವತ್ತು ನನಸಾಗತೈತಿ. ಅಷ್ಟು ಖುಷಿ ರೀ ಎಲ್ಲರಿಗೂ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಸಹಿತ ಬದಲಾಗೈತೆ. ಅಲ್ಲಿ MB ಪಾಟೀಲ್ರನ್ನು ಕುಂಡಿಸ್ತಾರೆ. ಭಾಳ ಸೂಕ್ಷ್ಮ ವಿಷಯ, ಕೂಲಂಕುಷವಾದ ವಿಷಯ, ಭಾಳ ಗುಪ್ತ ವರದಿ ಕಾಕ ಹೇಳ್ತಾನ. ರಾಜ್ಯದಲ್ಲಿ ಉತ್ತರ ಕರ್ನಾಟಕದವರು ಇನ್ನು ಆಳ್ಕೆ ಮಾಡ್ತಾರ. ಉತ್ತರ ಕರ್ನಾಟಕದಿಂದ ಬಂದವರು ದಿಕ್ಕಿಲ್ಲದೆ ಇನ್ನು ಓಡ್ತಾರ ಅನ್ನೋದು ಈ ಮನೋಭಾವನೆಯ ಒಂದು ಕಲ್ಪನೆ ಏನು ಭಾಳ ಜನರಲ್ಲಿ ಐತಿ. ನಮಗೆ ಮಲತಾಯಿ ಧೋರಣೆ ತೋರಾಕತ್ತಾರ, ನಮ್ಮನ್ನು ಅಸಡ್ಡೆ ರೀತಿಯಿಂದ ನೋಡ್ತಾರೆ. ನಮ್ಮನ್ನು ಉತ್ತರ ಕರ್ನಾಟಕದವ್ರು ಅಂದ್ರೆ ಎಷ್ಟೊಂದು ಹೀನ ಪರಿಸ್ಥಿತಿಯಿಂದ ನೋಡ್ತಾರೆ. ನಾವು ರಾತ್ರಿ ಹೋಗಿ ಬೆಳಿಗ್ಗೆ ಮುಟ್ಟು ತಕ್ಕ ಅಂದ್ರೆ ಅನುದಾನ ಖಾಲಿ ಮಾಡಿರ್ತಾರೆ, ಅವ್ರು ಅಲ್ಲೇ ಇರ್ತಾರೆ. ಗಬಕ್ಕನ ಬಂದು ಗಬಕ್ಕನ ಸಹಿ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಈ KPCC ಅಧ್ಯಕ್ಷರ ಅಸಡ್ಡ ಧೋರಣೆ
KPCC ಅಧ್ಯಕ್ಷರ ಉತ್ತರ ಕರ್ನಾಟಕಕ್ಕೆ ತೋರುತ್ತಿರುವ ಮಲ್ತಾಯಿ ಧೋರಣೆಯಿಂದ ಸಿಡಿದೆದ್ದಾರ 4 MLC ಸ್ಥಾನಗಳಲ್ಲಿ 2 MLC ಸ್ಥಾನ ಉತ್ತರ ಕರ್ನಾಟಕಕ್ಕೆ ಕೊಡಬೇಕಂತ ಈ ಖಡಕ ಜವಾರಿ ಕಾಕ ಹೇಳಿದ್ದ. ಎಷ್ಟು ಕೊಟ್ಟೇರಿ, ಎಷ್ಟು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟೇರಿ, ಯಾರಿಗೆ ಶಕ್ತಿ ಕೊಟ್ಟೇರಿ? ದಲಿತರು ಬಂದ್ರಂದ್ರೆ ಬ್ಯಾಡ ಅಂತೀರಿ, ಅಲ್ಪಸಂಖ್ಯಾತರ ಬಂದ್ರೆ ಬ್ಯಾಡ ಅಂತೀರಿ. ನೀವು ಅಲ್ಲಿಂದಲ್ಲೇ ಗುಪ್ತವಾಗಿ ಅನೇಕರನ್ನು ನೀವು ತಯಾರು ಮಾಡಾಕತ್ತೀರಿ. ಅದು ನಿಮ್ಮ ಷಡ್ಯಂತರ ಈಗ ವಿಫಲ ಆಗತೈತಿ. ಉತ್ತರ ಕರ್ನಾಟಕದಲ್ಲಿ ಪ್ರತಿಭೆಗಳದಾವ. ಇದೇ ಕರ್ನಾಟಕ ರಾಜ್ಯದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವು ಸಹಿತ ನೀವು ಇಟ್ಕೊಂಡ್ರಿ, ಅಲ್ಪಸಂಖ್ಯಾತರ ಅಧ್ಯಕ್ಷ ಸ್ಥಾನವನ್ನು ಇಟ್ಕೊಂಡ್ರಿ, ಹಿಂದುಳಿದ ವರ್ಗದ ಅಧ್ಯಕ್ಷ ಸ್ಥಾನವನ್ನು ಇಟ್ಕೊಂಡ್ರಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಧ್ಯಕ್ಷ ಸ್ಥಾನವನ್ನು ಸಹಿತ ನೀವು ಇಟ್ಕೊಂಡ್ರಿ. ಎಲ್ಲವನ್ನೂ ನೀವು ಇಟ್ಕೊಳ್ಳುವಾಗ ಉತ್ತರ ಕರ್ನಾಟಕದವರು ಏನು ಬರೀ ಓಟ್ ಹಾಕೋದ್ರು, ಏನೋ ಬಗರಿಕೆರುವುದು ಏನ್ರಿ? ಎಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಉತ್ತರ ಕರ್ನಾಟಕದವರಿಗೆ ಕೇವಲ ಬುಗುರಿ ಆಟ ಆಡಿದಂಗೆ ಬುಗುರಿ ಥರ ತಿರ್ಸಾಕ ಹೊಂಟಾರ, ಯಮಾರ್ಸಾಕತ್ತಾರ. ಇವತ್ತು ರಾಜ್ಯದ ಜನತೆ, ಉತ್ತರ ಕರ್ನಾಟಕದ ಜನತೆ ಜಾಗೃತ ಆಗ್ಯಾರ. ಅದರ ಸಲುವಾಗಿ ಸತೀಶ್ ಜಾರಕಿಹೊಳಿ ಇವತ್ತು ಪಟ್ಟಾಭಿಷೇಕ ಮಾಡುವ ಸಲುವಾಗಿ ಎಲ್ಲ ಸಿದ್ಧತೆಗಳನ್ನು ಅವರ ಅಭಿಮಾನಿಗಳು ಮಾಡ್ಕೊಂಡಾರ. ಪ್ರಾರ್ಥನೆ ಮಾಡಿದ್ದ ದೇವ್ರು ಕೇಳಿದೆ ಅಂಬಲ್ರಿ. ಎಷ್ಟೋ ಕರ್ನಾಟಕ ರಾಜ್ಯದಲ್ಲಿ ದೇವತೆಗಳು, ಪ್ರತಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ದೇವತೆಗಳು, ಶಕ್ತಿವಂತ ದೇವತೆಗಳಲ್ಲಿ ಹೋಗಿ ಮೊರೆ ಹೋಗಿ ನಮ್ಮ ರಾಜ್ಯಕ್ಕೆ ಒಬ್ಬ ಒಳ್ಳೆಯ ಸಾದಾ ಸೀದಾ ಸಿಂಪಲ್ ರಾಜಕಾರಣಿ ಮುಖ್ಯಮಂತ್ರಿ ಆಗಬೇಕಂದ್ರೆ ಅದು ಇತಿಹಾಸ ನಿರ್ಮಾಣ ಮಾಡೋಕೆ ಹೊಂಟಾನ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆದ್ರಂದ್ರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಸಿಂಪಲ್ ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡು ಪ್ರಮಾಣ ವಚನ ತೆಗೆದುಕೊಂಡಂಥ ಯಾವ ಮುಖ್ಯಮಂತ್ರಿಯೂ ಇನ್ನೂವರೆಗೆ ಈ ಇತಿಹಾಸದಲ್ಲಿ ಆಗಿಲ್ಲ. ಈ ವ್ಯಕ್ತಿ ಅಲಂಕಾರ ಮಾಡ್ತಾನ. ಈಗ ಕಾದು ನೋಡ್ಕೊತ ಹೋಗ್ರಿ. ಹಂಗಾದ್ರೆ ಖಡಕ ಜವಾರಿ ಕಾಕ ಈ ಗುಪ್ತ ವರದಿ ಹೇಳಿದ್ದು ಎಲ್ಲ ಜಾತಿಯವರನ್ನು ಸಮವಾಗಿ ತಗೋತಾನ. ಯಾವ ಜಾತಿ ಭೇದವಿಲ್ಲ, ಯಾವುದೇ ಅಸಡ್ಡೆ ಧೋರಣೆ ಇಲ್ಲ. ಎಲ್ಲರನ್ನು ಪ್ರೀತಿಯಿಂದ ಕರೆದು ಮಾತನಾಡಿಸಿ ಸಮಾನತೆಯ ವೇದಿಕೆಯನ್ನು ಕಲ್ಪಿಸಿ ಎಲ್ಲರಿಗೂ ಸಮಾನತೆಯ ವೇದಿಕೆಯನ್ನು ತಯಾರು ಮಾಡಿ ಅಣ್ಣ ಬಸವಣ್ಣರ ನಾಡು, ಸೂಫಿ ಸಂತರ ನಾಡು, ಇದು ಬುದ್ಧ ಬಸವ ಅಂಬೇಡ್ಕರರ ಸಿದ್ಧಾಂತದೊಂದಿಗೆ ಅಲಂಕಾರ ಮಾಡುತ್ತಿರುವ ಏಕೈಕ ವ್ಯಕ್ತಿ ಅಂದರೆ ಅವನೇ ಸತೀಶ್ ಜಾರಕಿಹೊಳಿ. ಹಂಗಾದ್ರೆ ಖಡಕ ಜವಾರಿ ಕಾಕ ಏನು ಅನಿಸಿಕೆಗಳದಾವ ನಿಮ್ಮ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ. ನಂಬರ್ 1 ನ್ಯೂಸ್ ಕನ್ನಡ. ಮತ್ತೊಂದು ಖಡಕ ಜವಾರಿ ಸುದ್ದಿಯೋಂಗ ಬರ್ತೀನಿ. ಫೇಸ್ಬುಕ್ ಫಾಲೋ ಮಾಡೋದು ಮರಿಬೇಡ್ರಿ. ನಮಸ್ಕಾರ.